ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಹೇಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಆದರೆ ಇದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಿರೋದಂತೂ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಇಲ್ಲಿ ನಾವೇನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀವಿ, ಶ್ರೀಕಾಂತ್ ಆಗಿರ್ಬೋದು, ರಮೇಶ್ ರೆಡ್ಡಿ, ಮಣಿಕಂಠನ್ ಅಂತ ಏನು ಹೆಸರುಗಳನ್ನು ಹಾಕಿದ್ದೀವಿ, ಇವರೆಲ್ಲರೂ ಕೂಡ ಈಗ ತಾನೇ ಈ 2 ತಿಂಗಳ ಹಿಂದೆ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 2.5 ಕೋಟಿ ಅನುದಾನ ಏನಿದೆ ಅದನ್ನು ದುರುಪಯೋಗ ಆಗಿದೆ ಅನ್ನೋ ಒಂದು ಇದ್ರ ಮೇಲೆ FIR ಫೈಲ್ ಆಗಿದೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಮಂಜುಶ್ರೀ ಅವ್ರ ಮೇಲೆ. ಅವರನ್ನು ಒಳಗೊಂಡಂತೆ ಇಲ್ಲಿ ಇರುವ ನಾವೇನು ಯಾರ್ಯಾರ ಹೆಸರುಗಳನ್ನು ಹಾಕಿದ್ದೀವಿ ಅವರು ಕೂಡ ಈ ಭ್ರಷ್ಟಾಚಾರದ ಭಾಗಿಗಳು ಅಂಥೇಳಿ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದು ಒಂದು ಏನೋ ಆಗಿದ್ದಂತೂ ಸತ್ಯ. ಇಲ್ಲಿ ರಮೇಶ್ ರೆಡ್ಡಿ ಅಂತ ಏನು ಅಧಿಕಾರಿ ಇದ್ದಾರೆ, ಸರ್ಕಾರಿ ಕಾಲೇಜು ಬೆಂಗಳೂರು ಅಂಥೇಳಿ ನಿಮ್ಮ ಇಂದಿನ ಶೀಟಲ್ಲಿದೆ ಸರ್. ಈ ವ್ಯಕ್ತಿ ಕಳೆದ 20 ವರ್ಷದಿಂದ ಇದೇ ಮಾತೃ ಕಾಲೇಜಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಕಮಿಷನರ್ ಕಚೇರಿಯಲ್ಲಿ ಬೋಧಕೇತರರ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ 20 ವರ್ಷದಿಂದ ಒಂದೇ ಇಲಾಖೆಯಲ್ಲಿ. ಇದು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಬೋಧಕೇತರ ವೃತ್ತಿಯನ್ನು ಮಾಡ್ತಿರುವಂತಹ ರಮೇಶ್ ರೆಡ್ಡಿ ಅವರು ಹೇಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸ್ತಾರೆ, ಹೇಗೆ ಅವ್ರಿಗೆ ಏನೋ AGP ಸಂಬಳವೂ ಕೂಡ ಹೆಚ್ಚಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಲೇಜಿನಲ್ಲಿ ಮಕ್ಕಳಿಗೆ ನ್ಯಾಯಯುತವಾಗಿ ಮಾತೃ ಕಾಲೇಜಿನಲ್ಲಿ ಪಾಠ ಮಾಡಿದ್ರೆ ಮಾತ್ರ ನಾವು ಅವರನ್ನು ಅಸಿಸ್ಟೆಂಟಿಂದ ಅಸೋಸಿಯೇಟು ಹುದ್ದೆಗಳನ್ನು ಕೊಡ್ತಾರೆ. ಆದರೆ ಇವರು 20 ವರ್ಷದಿಂದ ಮಕ್ಕಳಿಗೆ ಪಾಠ ಮಾಡದೆ ಬೋಧಕೇತರ ಹುದ್ದೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅದು ಹೇಗೆ ಅವರಿಗೆ ಅಸಿಸ್ಟೆಂಟಿಂದ ಅಸೋಸಿಯೇಟ್ ಕೊಟ್ಟರು, ಜೊತೆಗೆ ವೇತನ ಬಡ್ತಿ ಸಹ ಕೊಟ್ಟಿರೋದು, ಇದು ಭ್ರಷ್ಟಾಚಾರದ ಇನ್ನೊಂದು ಮುಖವನ್ನು ತೋರಿಸ್ತದೆ. ಮತ್ತೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ಬಾರಿ ಹೇಳ್ತಾರೆ ಏನೋ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ನಾವು ಕಾಪಾಡಬೇಕು ಅಂತ ಹೇಳಿ. ಇವತ್ತು ಸರ್ಕಾರಿ ಕಾಲೇಜ್ಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದರ ಗುಣಮಟ್ಟವೂ ಕೂಡ ಹಾಳಾಗ್ತಾ ಇದೆ. ಮಕ್ಕಳು ಸರ್ಕಾರಿ ಕಾಲೇಜ್ಗಳ ಕಡೆ ಮುಖ ಮಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಶಿಕ್ಷಣವನ್ನು ಹದಗೆಡುವಂತಹ ರೀತಿ ಮಾಡಿಟ್ಟಿರೋದಂತೂ ಸತ್ಯ. ಸೊ ಹಾಗಾಗಿ ಇವರೇನು ರಮೇಶ್ ರೆಡ್ಡಿ ಅನ್ನೋರಿದ್ದಾರೆ, ಇವ್ರ ಮೇಲೆ ಈಗಾಗಲೇ ಬಹಳಷ್ಟು ಬಾರಿ ನಾವು ನಮ್ಮ ಸಂಘಟನೆಯ ಮುಖಾಂತರನೇ ಅವ್ರ ಮೇಲೆ ತನಿಖೆ ಆಗಬೇಕು ಅಂತಲೂ ಕೊಟ್ಟಿದ್ದೀವಿ. ಆದರೆ ಅದು ಯಾವುದಕ್ಕೂ ಕೂಡ ಯಾರೂ ಕೂಡ ಸ್ಪಂದಿಸದೇ ಇರೋದ್ರಿಂದ ಇನ್ನು ಮುಂದೇನೂ ಈ ವ್ಯಕ್ತಿಗಳು ಇದೇ ಇಲಾಖೆಯಲ್ಲಿ ಮುಂದುವರೆದಿದ್ದೇ ಆಯಿತು ಅಂತ ಹೇಳಿದ್ರೆ ಭ್ರಷ್ಟಮುಕ್ತ ಶಿಕ್ಷಣ ಇಲಾಖೆ ಆಗಲ್ಲ, ಭ್ರಷ್ಟಾಚಾರದ ಶಿಕ್ಷಣ ಇಲಾಖೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಯಾರು ಮಕ್ಕಳಿಗೋಸ್ಕರ ಕೂತಿರೋರಲ್ಲ. ಮಕ್ಕಳಿಗೆ ಕೂತಿರೋರಾಗಿದ್ದರೆ ಇವತ್ತು ಬೋಧಕೇತರ ವೃತ್ತಿಯನ್ನು ಬಿಟ್ಟು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ತಿದ್ರು. ಒಂದು ಆದೇಶ ಆಗುತ್ತೆ, ಯಾರ್ಯಾರು ಈ ಥರದ ಬೋಧಕೇತರ ವೃತ್ತಿಯಲ್ಲಿರ್ತಾರೆ ಅವರನ್ನು ಇಮಿಡಿಯೇಟ್ ಮಾತೃ ಕಾಲೇಜ್ಗೆ ಕಳಿಸ್ಬೇಕು ಅಂಥೇಳಿ. ಆದರೆ ಎಲ್ರಿಗೂ ಅನ್ವಯಿಸಿದ್ದು ಇಲ್ಲಿರುವಂಥವ್ರಿಗೆ ಮಾತ್ರ ಯಾಕೆ ಅನ್ವಯಿಸಲಿಲ್ಲ? ಅಲ್ಲಿಗೆ 20 ವರ್ಷದಿಂದ ಅದೇ ಇಲಾಖೆಯಲ್ಲಿ ಇರೋದಕ್ಕೆ ಕಾರಣ ಏನು? ಇವ್ರ ಹಿಂದೆ ಇರೋರು ಯಾರು? ಅಲ್ಲಿಗೆ ಇಲ್ಲಿ ಇವ್ರ ಹಿಂದೆ ನಿಂತಿರೋದು ಕಮಿಷ್ನರಾ ಅಥವಾ ನಮ್ಮ ಮುಖ್ಯಮಂತ್ರಿಗಳ ಅಥವಾ ಹಿಂದೆ ಇದ್ದಂಥ ಉನ್ನತ ಶಿಕ್ಷಣ ಸಚಿವರ? ಯಾರಾದರೂ ಇದ್ದರೆ, ಗಾಡ್ ಫಾದರ್ ಇದ್ರೇ ತಾನೇ 20 ವರ್ಷ 30 ವರ್ಷ ಒಂದೇ ಇಲಾಖೆಯಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಿರೋದೇನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಕಾಲೇಜು ಶಿಕ್ಷಣ ಇಲಾಖೆಯನ್ನು ಹಾಳು ಮಾಡೋದಕ್ಕೆ ಅಂತ ಹೇಳಿ ಕೂತಿರೋ ಅಂಥವ್ರು, ದುಡ್ಡಿಗಾಗಿ ಕೂತಿರೋ ಅಂಥವ್ರು, ಇಂಥವ್ರನ್ನ ಈ ಕೂಡಲೇ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮದಲ್ಲಿ ಇವರನ್ನು ಅವರವರ ಮಾತೃ ಕಾಲೇಜಿಗೆ ಕಳುಹಿಸಬೇಕು ಅಥವಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯಪೂರ್ವಕವಾಗಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಸರ್.